ನಮ್ಮ ದೇಶದ ಬಹಳ ಬಹುಮೂಲ್ಯವಾಗಿರುವಂಥ ವನ್ಯ ಸಂಪತ್ತಿನಲ್ಲಿ ಹುಲಿಗಳು ಬಹಳ ಪ್ರಮುಖ. ಹುಲಿಗಳ ಬಗ್ಗೆ ಸಮಾಜ ಮತ್ತು ಸರ್ಕಾರ ಎರಡೂ ಕೂಡ ಭಾಳ ಪ್ರಾಮುಖ್ಯತೆಯನ್ನು ಕೊಟ್ಟಿವೆ. ಯಾವುದಾದ್ರೂ ಒಂದು ಹುಲಿ ಅಕಸ್ಮಿತವಾಗಿ ಏನಾದರೂ ತಿರ್ಕೊಂಡ್ರೆ ಭಾಳ ದೊಡ್ಡ ವಿಚಾರ. ಅಂಥದ್ರಲ್ಲಿ 4 ಮರಿಗಳು ಒಂದು ತಾಯಿ ತಿರ್ಕೊಂಡಿರುವಂಥದ್ದು ಆಘಾತಕಾರಿಯಾಗಿರೋದು. ಮತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗ್ತಾಯಿದೆ ಅಂದರೆ ಅರಣ್ಯ ಇಲಾಖೆಯ ನಿರ್ಲಕ್ಷ್ಯ ಭಾಳ ಸ್ಪಷ್ಟವಾಗ್ತದೆ. ಹುಲಿ ರಿಸರ್ವ್ ಏರಿಯಾದಲ್ಲಿ ಭಾಳಷ್ಟು ಜನದಟ್ಟಣೆಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಹುಲಿ ಅರಣ್ಯ ಪಕ್ಕದಲ್ಲೇ ರಿಸಾರ್ಟ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಮತ್ತು ಹುಲಿ ರಿಸರ್ವ್ಡ್ ಏರಿಯಾದಲ್ಲೇ ಜನರು ಪಿಕ್ನಿಕ್ಗೆ ಹೋಗ್ತಾರೆ ಸ್ಯಾಟರ್ಡೆ ಸಂಡೇ. ಇಷ್ಟೆಲ್ಲ ಆದರೂ ಕೂಡ ಅರಣ್ಯ ಅಧಿಕಾರಿಗಳು ಕಣ್ಮುಚ್ಕೊಂಡು ಕೂತಿದ್ದಾರೆ. ಮೊದಲನೇ ಕೆಲಸ ಆಗಬೇಕಾಗಿರೋದು ಬೆಂಗಳೂರಿನಲ್ಲಿ ಬೇರೆ ಊರಿರುವಂಥ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಧಿಕಾರಿಗಳೇನಿದ್ದಾರೆ ಅವ್ರನ್ನೆಲ್ಲ ಕಾಡಿ ಕಳಿಸ್ಬೇಕು. ನಾನಿದ್ದಾಗ ಆಫೀಸ್ಗಳನ್ನೆಲ್ಲ ನಾವು ಶಿಫ್ಟ್ ಮಾಡಿದ್ವಿ. ಮತ್ತೆ ಬೆಂಗಳೂರು ಬಂದಿದ್ದಾರೆ. ಎಲ್ಲ IAS ಆಫೀಸರ್ಸು ಬೆಂಗಳೂರಲ್ಲಿದ್ದಾರೆ, ಯಾರೂ ಕಾಡಲ್ಲಿಲ್ಲ. ಫಾರೆಸ್ಟರ್ಸು ಗಾರ್ಡ್ಗಳು ಬಿಟ್ಟರೆ ಯಾರೂ ಕಾಡು ಕೈಯವರಿಲ್ಲ. ಎಲ್ಲ IAS ತೊಗೊಂಡು ಬರ್ತಾರೆ, ಬೇರೆ ಬೇರೆ ಇಲಾಖೆಯಲ್ಲಿ ಡೆಪ್ಯುಟೇಷನ್ ತೊಗೊಳ್ತಾರೆ. ತಳ ಹಂತದವರು ಮೇಲಂತದವರು ಎಲ್ಲ ಬೇರೆ ಬೇರೆ ಹುದ್ದೆಗಳನ್ನು ನಿರ್ಮಿಸಿ ಬೆಂಗಳೂರಿನಲ್ಲೇ ಇದ್ದಾರೆ. ಅರಣ್ಯ ಬಗ್ಗೆ ಸೀರಿಯಸ್ ಅಡ್ಮಿನಿಸ್ಟ್ರೇಷನ್ ಮಾಡೋರು ಯಾರು? ಒಂದು ಕಡೆ ಅರಣ್ಯ ನಾಶ ಆಗ್ತಾಯಿದೆ, ಅರಣ್ಯ ಅಕ್ರಮವಾಗಿ ಕಟಾವು ಆಗ್ತಾಯಿದೆ, ಕಳು ಸಾಗಾಣಿಕೆ ಆಗ್ತಾಯಿದೆ. ಇನ್ನೊಂದು ಕಡೆ ಪ್ರಾಣಿ ಮತ್ತು ಮನುಷ್ಯರ ನಡುವೆ ಸಂಘರ್ಷ ಆಗ್ತಾಯಿದೆ, ಆನೆಗಳಿಂದ ಹಿಡಿದು ಎಲ್ಲವೂ ಕೂಡ. ಮತ್ತೊಂದು ಕಡೆ ಈ ಥರ ರಿಸಾರ್ಟ್ಗಳನ್ನು ಅರಣ್ಯ ಪ್ರದೇಶದಲ್ಲಿ ಜನದಟ್ಟಣೆಯ ಆ್ಯಕ್ಟಿವಿಟಿಗಳನ್ನು, ನಿಷೇಧಿತ ಆ್ಯಕ್ಟಿವಿಟಿಗಳನ್ನು ಹೆಚ್ಚಾಗ್ತಾ ಇದೆ. ಇದಲ್ಲದೆ ಮೇಲೆ ಆ ಬೆನ್ನರ್ಘಟ್ಟ ರಸ್ತೆನ ಮತ್ತು ರಾತ್ರಿನೂ ಕೂಡ ಅಲೋ ಮಾಡಬೇಕು ಕಾಂಗ್ರೆಸ್ಸಿನ ಮಹಾನಾಯಕಿಯ ಆದೇಶದ ಮೇಲೆ ಅನ್ನುವಂಥದ್ದು ಹುನ್ನಾರ ನಡೆದಿದೆ. ಇದು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಕಾರಣ. ಇದು ಅದರ ಒಂದು ಫಲಶ್ರುತಿಯಾಗಿ ಇದು ಆಗಿದೆ. ಇದರ ಸಂಪೂರ್ಣ ತನಿಖೆ ಆಗಲೇಬೇಕು. ಸಂಪೂರ್ಣ ತನಿಖೆಯಾಗಿ ಯಾರ್ಯಾರು ತಪ್ಪಿಸ್ತಿದ್ದಾರೆ ಮಾಡೋದು. ಹಿಂದೆಲ್ಲ ನಾವು ನೋಡ್ತಾ ಇದ್ವಿ, ಹುಲಿಗಳ ಚರ್ಮಕ್ಕಾಗಿ ಈ ಥರ ಹುಲಿಗಳಿಗೆ ವಿಷ ಹಾಕಿಕೊಂಡಿರುವಂಥ ಕೆಲವು ಘಟನೆಗಳಿವೆ. ಅಂಥ ಘಟನೆ ಆಗಿದೆಯೋ ಏನಾಗಿದೆ ಅನ್ನೋದನ್ನು ಇದು ಭಾಳ ದೊಡ್ಡ ಪ್ರಮಾಣದಲ್ಲಿ ಇದು ತನಿಖೆ ಆಗಬೇಕು. ಸಂಪೂರ್ಣ ಅರಣ್ಯ ಇಲಾಖೆ ನಿರ್ಲಕ್ಷ್ಯನೇ ಇದಕ್ಕೆ ಹೇಳಿದ ಸರ್. ಸೆಪ್ಟೆಂಬರ್ ಒಳಗೆ ರಾಜ್ಯ ರಾಜಕಾರಣಗಳು ಕ್ರಾಂತಿ ಆಗ್ತದೆ ಅಂತ ಹೇಳಿ ಯಾರು ಹೇಳಿದ್ರು ಅವ್ರು ಕೇಳ್ರಪ್ಪ. ನಾವು ಯಾರು ಕ್ರಾಂತಿಯರಾಗ್ಬೋದು, ಭ್ರಾಂತಿಯರಾಗುತ್ತೋ, ಇಷ್ಟು ಮಾತ್ರ ಕರೆ. ಸೆಪ್ಟೆಂಬರಲ್ಲಿ ಕ್ರಾಂತಿ ಆಗುತ್ತೋ, ಆಗಸ್ಟಲ್ಲಿ ಕ್ರಾಂತಿ ಆಗುತ್ತೋ, ಅದು ನೋಡೋಣ. ಆದರೆ ಈಗಾಗಲೇ ಕರ್ನಾಟಕ ಜನ ಈ ಕಾಂಗ್ರೆಸ್ ಸರ್ಕಾರ ಬಗ್ಗೆ ಭ್ರಾಂತಿಯಾಗಿದೆ. ಇದ್ರ ಬಗ್ಗೆ ಸಂಪೂರ್ಣವಾಗಿ ನಿರಾಶೆ ಆಗಿದೆ, ಭ್ರಾಂತಿ. ರಾಜನ್ ಅವ್ರು ಹೇಳ್ತಾರೆ ನಾನು ಆಕಾಂಕ್ಷಿ ಅಂತೇಳಿ KPCC ರಾಜ್ಯಾಧ್ಯಕ್ಷರು ಒಂದೊಂದೇ ಅವರು ಆಂತರಿಕವಾದ ವಿಚಾರ. ನಾವು ಅದ್ರ ಬಗ್ಗೆ ಸರ್ಕಾರ ಶಾಸಕರ ಕಚ್ಚಾಡದೊಳಗೆ ಅಭಿವೃದ್ಧಿ ಅನ್ನೋದೇ ಸಂಪೂರ್ಣ ಎಲ್ಲಿದೆ ಅಭಿವೃದ್ಧಿ? ಈ ಕಚ್ಚಾಡಕ್ಕಿಂತ ಮುಂಚಿನ ಗ್ಯಾರಂಟಿಯಿಂದ ಸಂಪೂರ್ಣ ಶೂನ್ಯ ಆಗಿದೆ. ಅಭಿವೃದ್ಧಿ ಶೂನ್ಯವಾಗಿರುವಂಥ ಕರ್ನಾಟಕ, ಸಾಲದ ಸೂಲಕ್ಕೆ ಏರಿಸಿರುವಂಥದ್ದು ಕರ್ನಾಟಕ, ಮತ್ತು ಆರ್ಥಿಕವಾಗಿ ದಿವಾಳಿ ಆಗಿರುವಂಥ ಕರ್ನಾಟಕ, ಅಭಿವೃದ್ಧಿ ಶೂನ್ಯವಾಗಿರುವಂಥ ಕರ್ನಾಟಕ. ಮತ್ತೆ ಸರಿ ಗ್ಯಾರಂಟಿಗಳು ಕೊಟ್ಟಿದೆ. ಗೃಹಲಕ್ಷ್ಮಿ 4-5 ತಿಂಗಳಾಯ್ತು, ಇನ್ನೂ ಹಣನೇ ಬರ್ತಾಯಿಲ್ಲ. ಅಲ್ರಿ, ಇವರು ನನಗೆ ಅರ್ಥ ಆಗ್ತಾ ಇಲ್ಲ.